ಇಂದಿನ ಜಗತ್ತಿಗೆ ಹೊಸ ವಿಷಯಗಳನ್ನು ಹುಡುಕುವ ಹಾಗೆ ಕಲಿಯುವ ಹಂಬಲ. ಇತ್ತೀಚೆಗೆ ಟ್ರೆಂಡಿಂಗ್ ನಲ್ಲಿ ಇರುವಂತಹ ವಿಷಯವೇ ವೇದಿಕ್ ಮ್ಯಾಥ್ಸ್. ಇಂದು ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕೃಷ್ಣ ಪ್ರಸಾದ್. ನಮಸ್ತೆ ಸರ್. ನಮಸ್ತೆ. ಅದೇ ನಾನು ಆಲ್ರೆಡಿ ನಿಮ್ಮನ್ನು ಸಂಬೋಧಿಸಿದ ಹಾಗೆ ಡಾಕ್ಟರ್ ಕೃಷ್ಣ ಪ್ರಸಾದ್ ಅಂತೇಳಿ ಹೇಳಿದೆ. ಡಾಕ್ಟರೇಟ್ ಯಾವ ವಿಷಯದಲ್ಲಿ ಪಡೆದುಕೊಂಡಂತಹದ್ದು? ನಾನು ಡಾಕ್ಟರೇಟ್ ಮಾಡಿದ್ದು 2018ರಲ್ಲಿ ಶ್ರೀನಿವಾಸ್ ಯೂನಿವರ್ಸಿಟಿಯಿಂದ. ವಿಷಯವು ಫಿಂಗರ್ ಪ್ರಿಂಟ್ ಹ್ಯಾಶ್ ಕೋಡ್ ಅಂತ. ನಮ್ಮ ಬೆರಳಚ್ಚಿನನ್ನು ನಾವು ಹೇಗೆ ರಕ್ಷಣೆ ಮಾಡಿಕೊಳ್ಳುವುದು, ಅದಕ್ಕೆ ಯಾವ ರೀತಿಯಲ್ಲಿ ಒಂದು ಹೊಸ ಹ್ಯಾಶ್ ಕೋಡ್ ಅನ್ನು ಡೆವಲಪ್ ಮಾಡಬಹುದು ಅಂತ ಆ ವಿಷಯದ ಮೇಲೆ ನಾನು PhD ಮಾಡಿದ್ದು. ಸರ್, ಪ್ರಸ್ತುತ ಏನ್ ಮಾಡ್ತಾ ಇದ್ದೀರಾ? ನಾನು ವೃತ್ತಿಯಲ್ಲಿ ಗಣಕ ವಿಜ್ಞಾನ ಪ್ರಾಧ್ಯಾಪಕ, ಆದರೆ ವೇದಗಣಿತ ನನ್ನ ಅಭಿರುಚಿಯ ವಿಷಯ. ಪ್ರಸ್ತುತ ನಾನು ಜನವರಿಯಿಂದ 2025 ಜನವರಿಯಿಂದ AJ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿಯಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸಾಮಾನ್ಯವಾಗಿ ಒಂದು ಅರ್ಥ ಆಗ್ಬೇಕಿದ್ರೆ ವೇದಿಕ್ ಮ್ಯಾಥ್ಸ್ ಅಂತ ಹೇಳಿದ್ರೆ ಏನು? ವೇದಗಣಿತವು ಭಾರತೀಯ ಪರಂಪರೆಯ ಇಲ್ಲಿ ಒಂದು ವಿಶಿಷ್ಟ ಹಾಗೂ ಶ್ರೇಷ್ಠ ಗಣಿತ ಪದ್ಧತಿಯಾಗಿದ್ದು, ಇದು ವಿವಿಧ ಶಾಸ್ತ್ರಜ್ಞಾನಗಳೊಳಗೂಡಿ ಗಣಿತ ತತ್ವಗಳನ್ನು ಸಹ ಒಳಗೊಂಡಿದೆ. ವೇದಗಣಿತದ ಮೂಲ ಉದ್ದೇಶವು ಗಣಿತದ ಸಮಸ್ಯೆಯನ್ನು ಸುಲಭವಾಗಿ, ವೇಗವಾಗಿ ಹಾಗೂ ಮಾನಸಿಕವಾಗಿ ಬಗೆಹರಿಸುವುದು. ಈ ಪದ್ಧತಿಯಲ್ಲಿ 16 ಸೂತ್ರಗಳು ಮತ್ತು 13 ಉಪಸೂಕ್ತಗಳ ಆಧಾರದ ಮೇಲೆ ಈ ವೇದಗಣಿತವು ನಿರ್ಮಿತವಾಗಿದೆ. ಏನೇ ನಾವು ಮಾಡ್ತಿದ್ರು ವೇದಗಣಿತದಲ್ಲಿ ಬೇಸ್ಡ್ ಆನ್ ದಟ್ 16 ಸೂತ್ರ ಆ್ಯಂಡ್ 13 ಸಬ್ಸೂತ್ರ ಅಂತ ನಾವು ಹೇಳ್ತೇವೆ ಆಂಗ್ಲ ಮಾಧ್ಯಮದಲ್ಲಿ. ವೇದಗಣಿತ ಹೇಳಿದರೆ ನಾನೀಗ ಆಲ್ರೆಡಿ ಕೋಟ್ ಮಾಡಿದ ಹಾಗೆ ಇದು ಭಾರತದ ಒಂದು ಪುರಾತನವಾದ ಶಾಸ್ತ್ರ. ಹೇಳಿದರೆ ಇದು ಕೆಲವರಿಗೆ ಒಂದು ತಪ್ಪು ಕಲ್ಪನೆ ಇದೆ, ಋಗ್ವೇದ ಯಜುರ್ವೇದ ಸಾಮವೇದ ಇದ್ದ ಹಾಗೆ ವೇದಗಣಿತ ಒಂದು ವೇದ ಅಂತ ಕೆಲವರು ಏನ್ ತಿಳ್ಕೊಂಡಿದ್ದಾರೆ ಹೇಳಿದ್ರೆ, ಇದು ಯಾವುದೇ ನನ್ನ ಅಭಿಪ್ರಾಯದಲ್ಲಿ ಜಾತಿ ಅಥವಾ ಯಾವುದೇ ರಿಲಿಜಿಯನ್ನಿಗೆ ಸಂಬಂಧಪಟ್ಟದ್ದಲ್ಲ. ಇದು ಒಂದು ಒಳ್ಳೆಯ ಪದ್ಧತಿ ಮಕ್ಕಳಿಗೆ, ಅದರಲ್ಲಿಯೂ ಎಸ್ಪೆಷಲಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವವರಿಗೆ, ಅವರಿಗೆ ತುಂಬಾ ಸುಲಭವಾಗಿ ಫಾಸ್ಟ್ ಆಗಿ ಹೇಗೆ ಗಣಿತದ ಅದು ಆಪ್ಟಿಟ್ಯೂಡ್, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬೇರೆ ಬೇರೆ ವಿಭಾಗ ಇರ್ತದೆ. ಒಂದು ಜನರಲ್ ಆಪ್ಟಿಟ್ಯೂಡ್, ಲಾಜಿಕಲ್ ರೀಸನಿಂಗ್, ಮತ್ತೆ ಜನರಲ್ ಅವೇರ್ನೆಸ್, ಬ್ಯಾಂಕಿಂಗ್ ಎಕ್ಸಾಮ್ ಆದರೆ ಬ್ಯಾಂಕಿಂಗ್ ಅಫೇರ್ಸ್, ಹೀಗೆ ಬೇರೆ ಬೇರೆ ವಿಭಾಗಗಳಿರ್ತದೆ. ಅದರಲ್ಲಿ ಮಕ್ಕಳಿಗೆ ಕಷ್ಟಕರ ಅಂತ ಆಗುವುದು ಆಪ್ಟಿಟ್ಯೂಡ್. ಬಾಕಿ ಎಲ್ಲ ಅವರು ಓದಿ ತಿಳ್ಕೊಳ್ತಾರೆ, ಬಗೆಹರಿಸ್ಕೊಳ್ತಾರೆ, ಅಷ್ಟೇನು ಕಷ್ಟ ಆಗೋದಿಲ್ಲ. ಆಪ್ಟಿಟ್ಯೂಡ್, ರೀಸನಿಂಗ್ ಇದೆರಡು ಭಾಗದಲ್ಲಿ ಮಕ್ಕಳಿಗೆ ತುಂಬಾ ಕಷ್ಟ ಆಗ್ತದೆ, ಅವರಿಗೆ ಫೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಈ ವೇದಗಣಿತವನ್ನು ಈಗಲ್ಲ, ಅದು ಸುಮಾರು ವರ್ಷಗಳಿಂದಲೇ ಭಾರತದಲ್ಲಿ ಅದು ಇದೆ. ಆದರೆ 1965ರಲ್ಲಿ ಶ್ರೀ ಭಾರತೀ ಕೃಷ್ಣ ತೀರ್ಥಜಿ ಮಹಾರಾಜ್ ಹೇಳಿದ್ರೆ, ಅವರೊಬ್ಬರು ಸನ್ಯಾಸಿಗಳು, ಅವರು ವಿದ್ವಾಂಸರು, ಅವರು ಅದನ್ನು ಪುನಃ ಸಂಗ್ರಹಿಸಿ ಅದರ ಮೇಲೆ ರಿಸರ್ಚ್ ಮಾಡಿ 1965ರಲ್ಲಿ ವೇದಿಕ್ ಮ್ಯಾಥಮೆಟಿಕ್ಸ್ ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅದರ ನಂತರ ಇದು ಸಾಮಾನ್ಯ ಜನರಿಗೆ ಅರಿವಾಗುವಂತೆ ಆಯ್ತು. ಅದರ ಮೊದಲೇ ಇದೆ. ಒಂದು ಎಕ್ಸಾಂಪಲ್ ಹೇಳ್ತಿದ್ರೆ, ನಾವು ಈಗ ಪೈಥಾಗೋರಿಯನ್ ರೂಲ್ ಅಂತ ಹೇಳ್ತೇವೆ. ಅದನ್ನು ನಾವು SSLC ನಮ್ಮ ಪ್ರೈಮರಿ ಅಥವಾ ಹೈಸ್ಕೂಲ್ ಲೆವೆಲ್ ಅಲ್ಲಿ ಎಲ್ಲರೂ ಕಲ್ತಿರ್ತಾರೆ ಪೈಥಾಗೋರಿಯನ್ ರೂಲ್. ಆಕ್ಚುಲಿ ಅದು ಪೈಥಾಗೋರಿಯನ್ ರೂಲ್ ಅಲ್ಲ. ಇದು ನಮ್ಮ ವೇದಗಣಿತದಲ್ಲಿ ಬೌದ್ಧಾಯನ ಮುನಿ ಅಂತ ಒಬ್ಬರಿದ್ರು. ಅವರು ಕ್ರಿಸ್ತಪೂರ್ವ 800 ವರ್ಷಗಳ ಹಿಂದೆ ಅದೇ ನಿಯಮವನ್ನು ಅವರು ಇದು ಬಳಸ್ತಾ ಇದ್ರು. ಆ ಪೈಥಾಗೋರಿಯನ್ ರೂಲ್ ಆಕ್ಚುಲಿ ಪೈಥಾಗೋರಿಯನ್ ರೂಲ್ ಅಲ್ಲ, ಅದು ಬೌದ್ಧಾಯನ ಸೂತ್ರ ಅಂತ ಕರಿತಾ ಇದ್ದೆವು ನಾವು. ಹಾಗೆ ನೋಡಿದ್ರೆ ನಾವು ಸಾಧಾರಣ 3600-4000 ವರ್ಷದ ಇತಿಹಾಸ ಉಂಟು ವೇದಗಣಿತಕ್ಕೆ. ಈಗ ಅದನ್ನು ನಮ್ಮ ಭಾರತದಲ್ಲಿ ಕೆಲವು ರಾಜ್ಯಗಳಲ್ಲಿ ಅದನ್ನು ಪ್ರಧಾನ ಪಠ್ಯ ಪುಸ್ತಕದಲ್ಲಿ ಅಳವಡಿಸಿದ್ದಾರೆ. ನಾವು ಇಲ್ಲಿ ಕರ್ನಾಟಕದಲ್ಲಿ ಇನ್ನೂ ಸಂಪೂರ್ಣವಾಗಿ ಅಳವಡಿಸಿಕೊಂಡಿಲ್ಲ, ಆದರೂ ಕೆಲವು ಶಾಲೆಗಳಲ್ಲಿ ಅದನ್ನು ಕಲಿಸ್ತಾ ಇದ್ದಾರೆ. ಹಾಗೆ ಮಕ್ಕಳಿಗೆ ಅದು ಬಹಳ ಉಪಯೋಗವಾಗ್ತದೆ. ಯಾವುದು ಹೇಳಿದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುವಾಗ ಅವರಿಗೆ ಶಾರ್ಟ್ ಕಟ್ ಮೆಥಡ್ಸ್ ಅಂತ ಹೇಳ್ತೇವೆ ನಾವು. ಟ್ರೆಡಿಷನಲ್, ಈಗ ಸಿಂಪಲ್ ಆಗಿ ಹೇಳ್ತಿದ್ರೆ, ನಾವು ಗುಣಿಸುವಾಗ ಟ್ರೆಡಿಷನಲ್ ಮೆಥಡ್ ಅಲ್ಲಿ ಗುಣಿಸುವುದಲ್ಲ, ವೇದಗಣಿತದಲ್ಲಿ ಅದರದ್ದೇ ಆದ ಒಂದು ಮೆಥಡ್ ಇದೆ. ಆ ಮೆಥಡ್ ಅನ್ನು ಮಾಡ್ಕೊಂಡು ಹೋದ್ರೆ, ಈಗ ಒಂದು 10 ಪ್ರಾಬ್ಲಮ್ ಅನ್ನು ಅವರು ಸಾಲ್ವ್ ಮಾಡ್ತಿದ್ರೆ 30 ಸೆಕೆಂಡ್ ಅಲ್ಲಿ ಅವರು ಆ ಒಂದು 5 ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಿದ್ರೆ, ತುಂಬಾ ಹುಷಾರಿ ಹುಡುಗ ಅಂತಲೇ ಇಟ್ಕೊಳ್ಳಿ ನೀವು, ಹುಡುಗ ಅಥವಾ ಹುಡುಗಿ, ಆದ್ರೂ ಅಷ್ಟೇ ಸಾಲ್ವ್ ಮಾಡ್ಲಿಕ್ಕೆ
ಆಗುದು. ಈಗ ವೇದಗಣಿತದಲ್ಲಿ ಅವರಿಗೆ 10 ಬದಲು 30-50 ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಎಲ್ಲರೂ ಪ್ರಿಪೇರ್ ಆಗ್ತಾರೆ, ಆದ್ರೆ ಸಮಸ್ಯೆ ಏನು ಹೇಳಿದ್ರೆ ಆ ಸಮಯದಲ್ಲಿ ಅವರಿಗೆ ಅದನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಅದನ್ನು ನಾವು ಈ ವೇದಗಣಿತದ ಮೂಲಕ ಬಗೆಹರಿಸಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇದನ್ನು ಉಪಯೋಗಿಸಬಹುದು ಅಂತೇಳಿ ನೀವು ಹೇಳಿದ್ರಿ. ಅದಲ್ಲದೆ ಬೇರೆ ಏನಾದ್ರೂ ಇದರದ್ದು ಯೂಸಸ್? ಅಲ್ಲ, ಎಲ್ಲ ಈಗ ನೋಡಿ, ಈಗ ನಾವು ಯಾವುದು ಕ್ಯಾಲ್ಕುಲೇಟರ್ ಅನ್ನೇ ಯೂಸ್ ಮಾಡ್ತಾ ಇದ್ದೇವೆ. ನೀವು ಒಂದು ಗ್ರೋಸರಿ ಶಾಪಿಗೆ ಹೋಗಿರ್ಬೋದು, ಅವನು ಮೇ ಬಿ MBA ಆಗಿರ್ಬೋದು ಅವನಿಗೆ, ಆದ್ರೂ ಸಹ ನೀವೊಂದು 100 ರೂಪಾಯಿ ಕೊಡ್ತೀರಿ. 100 ರೂಪಾಯಿ ಕೊಟ್ರೆ ಒಂದು 60 ರೂಪಾಯಿ ಅಥವಾ 65 ರೂಪಾಯಿಯದ್ದು ಏನೋ ನಾವು ಪರ್ಚೇಸ್ ಮಾಡ್ತೇವೆ ಅಂತ ಇಟ್ಕೊಳ್ಳಿ. ಆ 65ಕ್ಕೂ 100 ಕೊಟ್ಟಾಗ ಅವನು 100 - 65 ಎಷ್ಟು ನಾನು ಹಿಂದಿರುಗಿಸ್ಬೇಕು? 35 ರೂಪಾಯಿ ಹಿಂದಿರುಗಿಸ್ಬೇಕು. ಅದಕ್ಕೂ ಕ್ಯಾಲ್ಕುಲೇಟರ್ ಅನ್ನು ಯೂಸ್ ಮಾಡ್ತಾರೆ. ಹಾಗೆ ನಾವು ನಮ್ಮ ಇದು ತಲೆಗೆ ಯಾವುದೇ ಕೆಲಸವನ್ನು ಕೊಡ್ತಾ ಇಲ್ಲ. ಅದು ಕತ್ತಿಯನ್ನು ಹಾಗೆ ಇಟ್ರೆ ನಾವು ಹೇಳ್ತೇವಲ್ಲ, ಅದು ಅದರ ಆ ಶಾರ್ಪ್ನೆಸ್ ಹೋಗ್ತದೆ ಅಂತ. ಹಾಗೆ ಅದು ನಮ್ಮ ಮೆದುಳನ್ನು ಸರಿಯಾಗಿ ಯೂಸ್ ಮಾಡ್ತಾ ಇಲ್ಲ. ಈ ವೇದಿಕ್ ಮ್ಯಾಥ್ಸ್ ಹೇಳಿದ್ರೆ ಬರೇ ಸ್ಪರ್ಧಾತ್ಮಕ ಅಲ್ಲ, ಯಾವುದೇ ವಿಷಯ ಇರಲಿ. ನಾವು ಗಣಿತ ಹೇಳಿದ್ರೆ ನಾವು ಹೇಳ್ತೇವಲ್ಲ, ಈಗ ಕಂಪ್ಯೂಟರ್ ಸೈನ್ಸ್ ನನ್ನ ಪ್ರೊಫೆಷನ್, ಅದು ಒಂದು ಪ್ರೋಗ್ರಾಮಿಂಗ್ ಈಗ ಇದ್ರೆ 6 ತಿಂಗಳು ಕಳೆದ ಮೇಲೆ ಆ ಪ್ರೋಗ್ರಾಮ್ ಇರುವುದಿಲ್ಲ, ಅದು ಮಾರ್ಕೆಟ್ ಅಲ್ಲಿ ಇರುವುದಿಲ್ಲ, ಬೇರೆ ಪ್ರೋಗ್ರಾಮಿಗೆ ನಾವು ಹೋಗ್ತೇವೆ ಅಥವಾ ಅದನ್ನು ಬಳಸುವುದಿಲ್ಲ. ಈ ಗಣಿತ ಹೇಳಿದ್ರೆ ಆಗಲ್ಲ, ಸೂರ್ಯ ಚಂದ್ರರು ಇರುವಲ್ಲಿವರೆಗೂ ಗಣಿತ ಇರ್ತದೆ ಅಂತ ವಿದ್ವಾಂಸರು ಹೇಳಿದ್ದಾರೆ. ಹಾಗೆ ಈ ವೇದಗಣಿತವನ್ನು ನಾವು ಬರೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆಲ್ಲ ನಮ್ಮ ನಿತ್ಯ ಜೀವನದಲ್ಲಿಯೂ ಉಪಯೋಗಿಸ್ಕೊಳ್ಬಹುದು. ಹೇಳಿದರೆ ನಾವು ಹೆಚ್ಚಾಗಿ ನಮ್ಮ ಕ್ಯಾಲ್ಕುಲೇಟರ್ ಇಂಥದ್ದನ್ನು ಉಪಯೋಗಿಸಬಾರ್ದು ಸಣ್ಣ ಸಣ್ಣ ಕ್ಯಾಲ್ಕುಲೇಷನಿಗೆ. ಹಾಗೆ ಅದು ನಮ್ಮ ಲಾಜಿಕಲ್ ಎಬಿಲಿಟಿಯನ್ನು ಸಹ ಇಂಪ್ರೂವ್ ಮಾಡ್ತದೆ ಮಕ್ಕಳಿಗೆ. ವೇದಿಕ್ ಮ್ಯಾಥ್ಸ್ ಗೊತ್ತಿಲ್ಲದವರಿಗೆ, ಈಗ ನೀವು ಆಲ್ರೆಡಿ ಹೇಳಿದ್ರ ಮಲ್ಟಿಪ್ಲಿಕೇಶನ್ ಹೇಗೆ ಮಾಡಬಹುದು ಅಂತ, ಒಂದು ಸಿಂಪಲ್ ನಂಬರ್ಸ್ ಅನ್ನ ತಕೊಂಡು ಎಕ್ಸಾಂಪಲ್ ಅನ್ನ ಕೊಡಬಹುದಾ? ಹೌದು, ಈಗ ನೋಡಿ, ಒಂದು ನಂಬರ್ ಅದರಲ್ಲಿ ವೇದಗಣಿತದಲ್ಲಿ 2 ಪಾರ್ಟ್ ಇದೆ ಆಕ್ಚುಲಿ. ಒಂದು ನಾವು ಹೇಳ್ತೇವೆ ಸ್ಪೆಸಿಫಿಕ್ ಮೆಥಡ್ ಅಂತ. ಅದು ಹೇಳಿದ್ರೆ ಅದು ಕೆಲವು ನಂಬರಿಗೆ ಮಾತ್ರ ಆಗೋದು, ಕೆಲವು ಅದಕ್ಕೆ ಒಂದು ಕಂಡೀಷನ್ ಇದೆ. ಅದೇ ಇನ್ನೊಂದು ವಿಭಾಗ ತಕೊಂಡ್ರೆ ಅದು ಯಾವ ನಂಬರಿಗಾದ್ರೂ ಆಗ್ತದೆ, ಅಲ್ಲಿ ಕಂಡೀಷನ್ ಏನು ಅಪ್ಲೈ ಮಾಡಬೇಕು ಅಂತ ಇಲ್ಲ, ಯಾವುದೇ ರೀತಿಯ ನಂಬರಿಗಾದ್ರೂ ಆಗ್ತದೆ. ಹಾಗೆ ನಾನೊಂದು ಎಕ್ಸಾಂಪಲ್ ಕೊಡ್ತಿದ್ರೆ, ಸ್ಪೆಸಿಫಿಕ್ ಆಗಿ ಈಗ ನಿಮಗೆ ಒಂದು 25ರ ಸ್ಕ್ವೇರ್ ಅಥವಾ ಯಾವುದೇ ನಂಬರ್ ಅದು 5ರಲ್ಲಿ ಎಂಡ್ ಆಗಬೇಕು ಹೇಳಿದ್ರೆ, ನಾವು ಗಣಿತದಲ್ಲಿ ಹೇಳ್ತಿದ್ರೆ ಏಕಸ್ಥಾನ ದಶಕ ಸ್ಥಾನ ಅಂತ ಬರ್ತದೆ. ಈ 25 ಹೇಳಿದ್ರೆ ನಂಬರ್ ಅಲ್ಲಿ 5 ಏಕ ಸ್ಥಾನದಲ್ಲಿರುವುದು, 2 ದಶಕ ಸ್ಥಾನದಲ್ಲಿ ಹೇಳಿದ್ರೆ 20 10ಗಳು 5 1ಗಳು ಅಂತ ನಾವು ಹೇಳುದು ಏಕಸ್ಥಾನದಲ್ಲಿ. ಏಕಸ್ಥಾನದಲ್ಲಿರುವ ನಂಬರ್ 5 ಇದ್ರೆ ನಮಗೆ ಬೇರೆ ರೀತಿ ಮಾಡಬಹುದು. ಈಗ 25 × 25 25ರ ವರ್ಗ ಅಥವಾ ಸ್ಕ್ವೇರ್ 625 ಅಂತ ಎಲ್ಲರಿಗೂ ಗೊತ್ತಿದೆ. ಆದ್ರೆ ಅದನ್ನು ನಾವು ಬೇರೆ ರೀತಿಯಲ್ಲಿ ಮಾಡುವುದು. ಈಗ ವೇದಗಣಿತದಲ್ಲಿ ಮಾಡುವುದು ಹೇಗೆ ಹೇಳಿದ್ರೆ, 25 × 25 ಬರಿಬೇಕು. ಆಗ 5 × 5 5 × 5 ನಾವು 25 ಅಂತ ಡೈರೆಕ್ಟ್ ಬರಿಬೇಕು, ಕ್ಯಾರಿ ತಗೊಳ್ಳಿಕ್ಕಿಲ್ಲ. ಮತ್ತೆ ಈಗ 2 ನೆಕ್ಸ್ಟ್ ನಂಬರ್ 2ರ ನಂತರ ಬರುದು ಯಾವುದು? 3. 2 × 3 ಮಾಡಬೇಕು. ಆಗ ಎಷ್ಟಾಯ್ತು? 6. ರೈಟ್ ಸೈಡ್ ಅಲ್ಲಿ 25 ಇದೆ, ಲೆಫ್ಟ್ ಸೈಡ್ ಅಲ್ಲಿ 6 ಇದೆ, 625. ಈಗ 35 × 35 ಮಾಡುವಾಗ 35ರ ಸ್ಕ್ವೇರ್ ಮಾಡ್ತಿದ್ರೆ 5ರ ಸ್ಕ್ವೇರ್ 25, ಮತ್ತೆ 3 × 4 12 1225. ಹಾಗೆ ಇದು ನೋಡಿ, ನಾವು ಗುಣಿಸುವುದಿಲ್ಲ, ಇಲ್ಲಿ ಬೇರೆ ರೀತಿಯಲ್ಲಿ ಮಾಡುದು. ಹಾಗೆ ಇದೊಂದು ಸಣ್ಣ ಎಕ್ಸಾಂಪಲ್. ಹೀಗೆ 100 ಎಕ್ಸಾಂಪಲ್ ಇದೆ. ಈಗ ನಾನು ಒಂದು 35-45 ಗೆಸ್ಟ್ ಲೆಕ್ಚರ್ ಮಾಡಿದ್ದೇನೆ ಈ ವಿಷಯದಲ್ಲಿ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೈಸ್ಕೂಲ್ ಲೆವೆಲ್ ಇಂದ PG ಲೆವೆಲ್ ವರೆಗೂ ಮಾಡಿದ್ದೇನೆ. ಎಸ್ಪೆಷಲಿ ಈ CET ಎಕ್ಸಾಮ್, ನೀಟ್ ಎಕ್ಸಾಮ್ ಎಲ್ಲ ತಗೊಳ್ಳುವವರಿಗೆ ಅದು ತುಂಬಾ ಉಪಯೋಗ ಆಗ್ತದೆ. ವೇದಗಣಿತ ಈಗ ಎಲ್ರಿಗೂ ಗೊತ್ತಾಗ್ತಾ ಇದೆ. ಹೌದು. ಇನ್ನು ನೆಕ್ಸ್ಟ್ ಫ್ಯೂಚರ್ ಹೇಗಿದೆ ಈ ವೇದಗಣಿತದ್ದು? ತುಂಬಾ ಎಕ್ಸ್ಪ್ಲೋರ್ ಆಗ್ತಾ ಇದೆ, ನಿಧಾನವಾಗಿ ಎಕ್ಸ್ಪ್ಲೋರ್ ಆಗ್ತಾ ಇದೆ. ಸುಮಾರು ಕಡೆಯಲ್ಲಿ ವೇದಗಣಿತದ ಒಂದು ವರ್ಕ್ಶಾಪ್, ವೇದಗಣಿತ ವಿಷಯ ಬಗ್ಗೆ ಜನರಿಗೆ ಒಂದು ತಿಳುವಳಿಕೆ ಬರ್ತಾ ಇದೆ. ಹಲವು ಯೂಟ್ಯೂಬ್ ವಿಡಿಯೋಗಳು ಸಹ ಇದೆ. ಯೂಟ್ಯೂಬಲ್ಲಿ ನೀವು ನೋಡಿದರೆ ವೇದಗಣಿತದ ಹಲವು ವಿಡಿಯೋಗಳಿದೆ. ಹಾಗೆ ಕೆಲವು ಶಾಲೆಗಳಲ್ಲಿ ಈಗ ಅದನ್ನು ಕ್ಯಾಂಪ್ಗಳಲ್ಲೆಲ್ಲ ಬಳಸ್ತಾ ಇದ್ದಾರೆ. ಹಾಗೆ ನನ್ನ ಅಭಿಪ್ರಾಯದಲ್ಲಿ ಇದಂತೂ ಕೆಳಗಡೆ ಹೋಗುದಿಲ್ಲ, ಇನ್ನು ಮೇಲ್ಗಡೆ ಹೋಗ್ತದೆ. ಜನರಿಗೆ ಅದರದ್ದು ಈಗ ಒಂದು ತಪ್ಪು ಕಲ್ಪನೆ ಇದೆ. ಅದು ಕೆಲವರಿಗೆ ಏನು ಹೇಳಿದ್ರೆ ಒಂದು ಜಾತಿ ಧರ್ಮಕ್ಕೆ ಅದು ಮೀಸಲ್ಪಟ್ಟದ್ದು ಅಂತ. ಅದು ಹಾಗೇನಿಲ್ಲ. ಅವರ ನಿತ್ಯ ಜೀವನದಲ್ಲಿ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅದನ್ನು ಅಳವಡಿಸಿಕೊಳ್ಬಹುದು. ಹಾಗೆ ಫ್ಯೂಚರಲ್ಲಿ ಅದು ಇಂಪ್ರೂವ್ಮೆಂಟೇ ಕಾಣಬಹುದಲ್ಲದೆ
ಕೆಳಗಡೆ ಬರಲಿಕ್ಕಿಲ್ಲ ಅಂತ ಹೇಳುವುದು ನನ್ನ ಒಂದು ಅಭಿಪ್ರಾಯ. ತಾವು ಈ ವೇದಗಣಿತದ ಕ್ಲಾಸಸ್ಗಳನ್ನು ಅಥವಾ ಈಗ ಇಲ್ಲಿ ಬಂದು ತಗೊಳ್ಳೋದಿದ್ರೆ ಆನ್ಲೈನ್ ಕ್ಲಾಸಸ್ಗಳನ್ನು ಏನಾದರೂ ತಗೋತೀರಾ, ಹೇಗೆ? ನಾನು ನನ್ನಲ್ಲಿ ಅಪ್ರೋಚ್ ಆದವರಿಗೆ ಆನ್ಲೈನು ಕ್ಲಾಸ್ ತಗೊಳ್ತೇನೆ, ಆದರೆ ಹೆಚ್ಚು ನಾನು ಬೇರೆ ರಿಸರ್ಚ್ ಇದೆಲ್ಲ ವಿಷಯಗಳಲ್ಲಿ ಇನ್ವಾಲ್ವ್ ಆಗಿರುವ ಕಾರಣ ನಾನು ಈ ವರ್ಕ್ಶಾಪ್ ರೀತಿ ಮಾಡುವುದಕ್ಕೆ ನನಗೆ ಹೆಚ್ಚು ಇಂಟ್ರೆಸ್ಟ್. ಯಾಕೆ ಹೇಳಿದರೆ ಒಬ್ಬನಿಗೆ ಹೇಳಿಕೊಡುವುದರಿಂದ ನಾವು ತುಂಬಾ ಜನರಿಗೆ ರೀಚ್ ಆಗಲಿಕ್ಕೂ ಆಗುದಿಲ್ಲ, ಒಂದು ಅದು ಕಾರಣ. ಮತ್ತೊಂದು ನಮ್ಮ ಬಿಡುವಿಲ್ಲದ ಬೇರೆ ರಿಸರ್ಚ್ಗಳು, ಕಾಲೇಜುಗಳು, ಅದರ ಕೆಲಸಗಳು, ಅದರೊಟ್ಟಿಗೆ ಇದನ್ನು ಕೊಂಡೋಗ್ಲಿಕ್ಕೆ ಇಬ್ಬರಿಗಾಗಿ ಕೊಂಡೋಗ್ಲಿಕ್ಕೆ ಸ್ವಲ್ಪ ಕಷ್ಟ. ಹಾಗೆ ಯಾರಾದರೂ ವರ್ಕ್ಶಾಪ್ ಮಾಡ್ತಿದ್ರೆ, ಅದರ ಬಗ್ಗೆ ಒಂದು ಕಾರ್ಯಾಗಾರ ಮಾಡ್ತಿದ್ರೆ, ಅಂಥದ್ದಲ್ಲಿ ಹೋಗಿ ಮಾತನಾಡುವುದು, ವೇದಗಣಿತದ ಬಗ್ಗೆ ಜ್ಞಾನ ಮೂಡಿಸುವುದು, ಅದು ನನಗೆ ತುಂಬ ಅಭಿರುಚಿ ಹೆಚ್ಚು. ಅಂಥ ವಿಷಯದಲ್ಲಿ ಇಬ್ಬರಿಗಾಗಿ ಕ್ಲಾಸ್ ತಗೊಳ್ಳುವುದರಿಂದ ಅದು ರೀಚ್ ಆಗುವುದು ಕಮ್ಮಿ. ಈಗ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದು ವಿಷಯ ನಾವು ಹೇಳಬೇಕು ಅಂತ ಹೇಳಿದರೆ, ಅಲ್ಲಿ ಆನ್ಸರಿಗೆ ಇಂಪಾರ್ಟೆನ್ಸ್, ಸ್ಟೆಪ್ ಸಿಗಲ್ಲ. ನೀವೀಗ 5ನೇ ಕ್ಲಾಸ್ 4ನೇ ಕ್ಲಾಸ್ ಮಕ್ಕಳಿಗೆ ನಾನು ಇದನ್ನು ಹೇಳಿಕೊಡುವಾಗಿಲ್ಲ. ಯಾಕೆ ಹೇಳಿದರೆ ಟೀಚರ್ ನೋಡ್ತಾರೆ ಇವನು ಗುಣಿಸಿದ್ದು ಸ್ಟೆಪ್ ಸರಿ ಇದೆಯಾ, ಅದು ಅದರದ್ದೇ ಟ್ರೆಡಿಷನಲ್ ಮೆಥಡ್ ಇದೆ. ಒಂದು ಹುಡುಗನಿಗೆ ಅಥವಾ ಹುಡುಗಿಗೆ ಫಸ್ಟು ಅವರು ನಮ್ಮ ಟ್ರೆಡಿಷನಲ್ ಮೆಥಡಲ್ಲಿ ಮಲ್ಟಿಪ್ಲಿಕೇಶನ್, ಗುಣಿಸುವುದು ಅಥವಾ ಭಾಗಿಸುವುದು, ಕಳೆಯುವುದು, ಸಂಕಲನ, ವ್ಯವಕಲನ, ವರ್ಗಮೂಲ, ಘನಮೂಲ, ಇದೆಲ್ಲ ಅವರು ತಿಳ್ಕೊಳ್ಬೇಕು. ನಿಧಾನವಾಗಿ ಅವರ ಸ್ಪೀಡನ್ನು ಇನ್ಕ್ರೀಸ್ ಮಾಡಲಿಕ್ಕೆ ನಾವು ಇದನ್ನು ಯೂಸ್ ಮಾಡೋದು. ನೀವು ಆಲ್ರೆಡಿ ಹೇಳಿದಾಗೆ ತಮ್ಮ ಸಂಶೋಧನೆಯನ್ನು ನೀವು ಮಾಡಿದ್ದು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಅಂತ ಹೇಳಿ, ಇದ್ರ ಬಗ್ಗೆ ನಿಮಗೆ ಒಲವು ಹೇಗೆ ಬಂತು? ಅದು ನಾನು ಫಸ್ಟಿಗೆ ಹೇಳಿದಾಗೆ ನನ್ನ ಪ್ರೊಫೆಷನ್ ಇದು ಕಂಪ್ಯೂಟರ್ ಸೈನ್ಸ್. ವೇದಗಣಿತ ಒಂದು ಫ್ಯಾಷನ್ ಅಂತ ಹೇಳಿದರೆ 2015ರಲ್ಲಿ ನನಗೆ ನನ್ನ ಮಗ ಹುಟ್ಟಿದ. ಆ ಸಮಯದಲ್ಲಿ ಏನಾದರೂ ಒಂದು ಜ್ಞಾನವನ್ನು ಸಂಪಾದಿಸಬೇಕು ಅಂತ ನನ್ನ ಗುರಿಯಾಗಿತ್ತು. ಒಬ್ಬರು ನಮ್ಮ ಸಹೋದ್ಯೋಗಿಗಳು ಹೇಳಿದರು, ನೋಡಿ ವೇದಗಣಿತದಲ್ಲಿ ಇಂಥ ಒಂದು ಕೆಲವು ಸ್ಟೆಪ್ಸ್ ಎಲ್ಲ ಇದೆ, ಅದು ಮಾಡಿದರೆ ಸುಲಭವಾಗಿ ನಮಗೆ ಆನ್ಸರ್ ಮಾಡಬಹುದು. ಒಂದು ಮೆಥಡನ್ನು ಅವರು ನನಗೆ ಹೇಳಿಕೊಟ್ರು. ಅದೇನೋ ನನಗೊಂದು ವಿಶೇಷವಾಗಿ ಕಂಡಿತ್ತು. ಹಾಗೆ ನಾನೊಂದು ರಾತ್ರಿ ಹಗಲು ಅಂತದಲ್ಲಿ 4-5 ಗಂಟೆ ದಿವಸಕ್ಕೆ ಅದರ ಮೇಲೆ ರಿಸರ್ಚ್ ಹೇಳಿ ಅದರ ಬಗ್ಗೆ ಕಲಿತಾ ಇದ್ದೆ. ಧವಲ್ ಭಾಟಿಯಾ ಅಂತ ಅವರು ಇಂಟರ್ನ್ಯಾಷನಲ್ ಆಗಿ ಕೆಲವು ವೇದಗಣಿತದಲ್ಲಿ ಲೆಕ್ಚರಿಂಗ್, ವೇದಗಣಿತದಲ್ಲಿ ವರ್ಕ್ಶಾಪ್ ಎಲ್ಲ ಮಾಡ್ತಾರೆ. ಅವರ ಒಂದು ಇನ್ಸ್ಪಿರೇಷನ್ ನನಗೆ. ಅವರ ಪುಸ್ತಕವನ್ನು ತಗೊಂಡು ಎಲ್ಲಾ ಪುಸ್ತಕದ ಎಲ್ಲವನ್ನು ಓದಿ ಅದನ್ನೊಂದು ಎನಿಮೇಷನ್ ರೀತಿಯ PPT ಮಾಡಿ 180-190 ಪವರ್ ಪಾಯಿಂಟ್ ಸ್ಲೈಡ್ ಮಾಡಿ ಅದನ್ನೆಲ್ಲ ಕಲಿತೆ. ಅದ ನಂತರ ನಾನು ಬೇರೆ ಬೇರೆ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಅದರ ಬಗ್ಗೆ ಒಂದು ಉಪನ್ಯಾಸ ಕೊಡಲಿಕ್ಕೆ ಶುರು ಮಾಡಿದೆ. ಹಾಗೆ ನಾವು ಯಾವಾಗ ನಮ್ಮ ಇನ್ಫಾರ್ಮೇಷನ್ ಇನ್ನೊಬ್ಬರಿಗೆ ಶೇರ್ ಮಾಡ್ತೇವೆ, ನಾಲೆಜನ್ನು, ಆಗ ಅದು ಹೇಗೆ ನಾವು ಕತ್ತಿಯನ್ನು ಮಸೀತೇವೋ ಅದೇ ರೀತಿ ನಮ್ಮ ಜ್ಞಾನ ಇಂಪ್ರೂವ್ ಆಗ್ತದೆ, ನಮಗೆ ಹೊಸ ನಾಲೆಜ್ ಬರ್ತದೆ. ತಾವೊಂದು ಪುಸ್ತಕ ಬರೆದಿದ್ದೀರಾ, ಸೊ ಇದರ ಬಗ್ಗೆ ಹೇಳೋದಾದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬೇಕಾಗಿಯೇ ನೀವು ಮಾಡಿರುವಂತಹದ್ದು? ಹೌದೌದು. ಅದರಲ್ಲಿ ನಾನು ಕಾಂಪಿಟೇಟಿವ್ ಎಕ್ಸಾಮನ್ನು ಹೇಗೆ ಸಾಲ್ವ್ ಮಾಡಬೇಕು, ಏನೆಲ್ಲ, ಬರೀ ವೇದಿಕ ಮ್ಯಾಥ್ಸ್ ಅಲ್ಲ, ಅದರ ಒಂದು 80-90% ಅದು ವೇದಗಣಿತದ ಬಗ್ಗೆ ಮಾತಾಡ್ತೇನೆ ಅದರಲ್ಲಿ, ಆ ಬುಕ್ಕಲ್ಲಿ. ಆದರೆ ಅದರ ಒಟ್ಟಿಗೆ ಹೇಗೆ ಸಮಯ ಸಾರಿಣಿಯನ್ನು ನೀವು ಮಾಡ್ಕೊಳ್ಬೇಕು, ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಬೇಕು, ಅದರ ಬಗ್ಗೆ ಎಲ್ಲ ಸ್ವಲ್ಪ ಸ್ವಲ್ಪ ವಿಷಯಗಳನ್ನು ಇನ್ಕ್ಲೂಡ್ ಮಾಡಿದ್ದೇನೆ. ಆದರೂ ಪ್ರಧಾನವಾಗಿ ವೇದಗಣಿತದ್ದೇ, ಹೌ ಟು ಕ್ರ್ಯಾಕ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಥ್ರೂ ವೇದಿಕ್ ಮ್ಯಾಥಮೆಟಿಕ್ಸ್ ಟ್ರಿಕ್ಸ್ ಅಂತ ಅದು ಅದರ ಟೈಟಲ್. ನನ್ನ ಉದ್ದೇಶ ಈ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗುವವರು ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು ಅಂತ ಹೇಳುವ ಉದ್ದೇಶದಿಂದ ಆ ಪುಸ್ತಕವನ್ನು ಬರೆದದ್ದು. ಮುಂದೆ ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಏನು? ನಾವು ಎಲ್ಲರೂ ಹೇಳುವ ಹಾಗೆ ಕನಸುಗಳನ್ನು ಕಾಣ್ತಾ ಇರಬೇಕು. ಅದು ಆಗ್ತದ ಇಲ್ವಾ ಅಂತ ಹೇಳೋದು ಎರಡನೇ ಮಾತು. ಆದರೂ ಕನಸುಗಳನ್ನು ನಾನು ಕಾಣ್ತಾ ಇದ್ದೇನೆ. ಒಂದು ವೇದಗಣಿತದಲ್ಲಿಯೂ ಏನೋ ಒಂದು ಅಚೀವ್ಮೆಂಟ್ ಮಾಡಿಕೊಳ್ಬೇಕು, ಹಾಗೆ ಅದನ್ನು ಮೂಲೆ ಮೂಲೆಗೆ ಪಸರಿಸಬೇಕು. ಇದೊಂದು ಸಮಾಜವನ್ನು ಉದ್ಧರಿಸುವ ಅಥವಾ ಸಮಾಜಕ್ಕೆ ಏನೋ ನನ್ನ ಸೈಡಿಂದ ಒಂದು ಕೊಡಬೇಕು, ನನ್ನ ಸೈಡಿಂದ ಒಂದು ಕಾಂಟ್ರಿಬ್ಯೂಷನ್ ಆಗಬೇಕು ಅಂತ ಅದರಲ್ಲಿ ವೇದಗಣಿತವನ್ನು ನಾನು ಎಲ್ಲರಿಗೆ ಹೇಳಿಕೊಡ್ತಾ ಇದ್ದೇನೆ. ನನ್ನ ಪ್ರೊಫೆಷನಲ್ಲಿ ಆಲ್ರೆಡಿ ನಾನು ಶ್ರೀನಿವಾಸ ಯೂನಿವರ್ಸಿಟಿಯಲ್ಲಿ 18.5 ವರ್ಷ ವರ್ಕ್ ಮಾಡಿದ್ದೆ. ಸೊ ನನ್ನ ಎಲ್ಲ ಬೆಳವಣಿಗೆಗೆ ನನ್ನ ಗುರುಗಳು ಮತ್ತು ನನ್ನ ಮನೆಯವರು, ತಂದೆ ತಾಯಿಯರು, ಹಾಗೆ ಶ್ರೀನಿವಾಸ ಯೂನಿವರ್ಸಿಟಿಯದ್ದು ಪಾತ್ರ ಬಹಳ ಇದೆ. ಯಾಕೆ ಹೇಳಿದರೆ ನಾನು ನನ್ನ ಪೋಸ್ಟ್ ಗ್ರ್ಯಾಜುಯೇಷನ್ ಆದ ಕೂಡಲೇ 21 ವರ್ಷದಲ್ಲಿ ಅಲ್ಲಿ
ಪ್ರಾಧ್ಯಾಪಕನಾಗಿ ನಾನು ಸೇರಿಕೊಂಡಿದ್ದೇನೆ. ಅದರ ನಂತರ 18.5 ವರ್ಷ ಅಸಿಸ್ಟೆಂಟ್ ಪ್ರೊಫೆಸರು ಮತ್ತು ಅಸೋಸಿಯೇಟ್ ಪ್ರೊಫೆಸರು, ಡಿಪಾರ್ಟ್ಮೆಂಟ್ HOD ಪ್ರೊಫೆಸರ್ ಆಗಿ ಎಲ್ಲ ಕಾರ್ಯನಿರ್ವಹಿಸಿದ್ದೇನೆ. ಹಾಗೆ ಅಲ್ಲಿ ನನಗೆ ತುಂಬ ಸಪೋರ್ಟ್ ಸಿಕ್ಕಿದೆ. ಕೆಲವು ವಿಷಯಗಳಿಂದಾಗಿ ನಾನು ಚೇಂಜಸ್, ಹ್ಯೂಮನ್ ನೀಡ್ ಚೇಂಜಸ್ ಹೇಳಿದಾಗೆ ಅಲ್ಲಿಂದ ಬಿಡಬೇಕಾಯಿತು. ಬಿಟ್ಟು ಈಗ ಬೇರೆ ಒಂದು ಸಂಸ್ಥೆಯಲ್ಲಿದ್ದೇನೆ. ಈ ಸಂಸ್ಥೆಯಲ್ಲಿಯೂ ನನ್ನಿಂದ ಆಗುವಂಥ ಪಠ್ಯ ಅಥವಾ ಪಠ್ಯೇತರ ಚಟುವಟಿಕೆಯಲ್ಲಿ ನನ್ನನ್ನು ತೊಡಗಿಸಿಕೊಂಡು ಒಂದು ಉತ್ತಮವಾದ ಆದರ್ಶ ವ್ಯಕ್ತಿಯಾಗಿ ಹೊರಹೊಮ್ಮಬೇಕು ಅಂತ ಇನ್ನೂ ಏನು ಪ್ರೊಫೆಷನಲ್ ಫೀಲ್ಡಲ್ಲಿಯೂ ನಾನೀಗ ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ದೇನೆ. ಇನ್ನು ಪ್ರೊಫೆಸರು ಅದರಿಂದ ಮೇಲಿನ ಪೊಸಿಷನ್ಗಳು ಪಡ್ಕೊಳ್ಬೇಕು ಅನ್ನುವ ಒಂದು ಹಂಬಲ ಇದೆ. ಗಣಿತ ಅಂತಂದ್ರೆ ಒಂದು ಫನ್, ಜಾಸ್ತಿ ತಲೆಯನ್ನು ಉಪಯೋಗಿಸ್ಬೇಕು ಅಂತ ಹೇಳಿ ನೀವು ಹೇಳಿದ್ರೆ, ಈ ವೇದಿಕ್ ಮ್ಯಾಥ್ಸ್ ಅನ್ನ ಕೂಡ ಫನ್ ಆಗಿ ಏನಾದರೂ ನಾವು ಮಾಡಬಹುದಾ ಅಂತ? ಹೌದು. ಈಗ ನೋಡಿ, ನಾವು ಯಾವುದೇ ಕ್ಲಾಸ್ ಮಾಡುವಾಗ ಮಕ್ಕಳು ಮಧ್ಯಾಹ್ನದ ಮೇಲೆ ಕ್ಲಾಸ್ ಆದರೆ ನಿದ್ದೆ ಮಾಡ್ತಾರೆ. ಅದು ಮಕ್ಕಳ ಪ್ರಾಬ್ಲಮ್ ಅಲ್ಲ, ಆ ಏಜಿನಲ್ಲಿ ಆಗುವ ಪ್ರಾಬ್ಲಮ್. ಮತ್ತೆ ಇದು ಸೈಕಾಲಜಿಸ್ಟ್ ಹೇಳ್ತಾರೆ, ಮಕ್ಕಳಿಗಾಗ್ಲಿ ನಮಗಾಗ್ಲಿ ಒಂದು 10 ನಿಮಿಷ 15 ನಿಮಿಷದಿಂದ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಅವರ ತಪ್ಪಲ್ಲ, ಮನುಷ್ಯ ಅಳಿದ್ರೆ ಹಾಗೆ ನಾನು ಯಾವತ್ತೂ ಸಹ ಎಲ್ಲಿಯೇ ಹೋದ್ರು ಇದು ವೇದಗಣಿತದ ಕ್ಲಾಸ್ ಮಾಡುವಾಗ ಅವರಿಗೆ ಸ್ವಲ್ಪ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಮಾಡಿಸ್ತೇನೆ. ಹೇಳಿದ್ರೆ ಅದಕ್ಕೆ ನಾವು ಫನ್ ಮ್ಯಾಥ್ಸ್ ಅಂತ ಆಂಗ್ಲ ಮಾಧ್ಯಮದಲ್ಲಿ ಹೇಳ್ಬೋದು, ಕನ್ನಡದಲ್ಲಿ ಹೇಳ್ತಿದ್ರೆ ಮೋಜು ಗಣಿತ ಅಂತ. ಹಾಗೆ ಈ ಮೋಜು ಗಣಿತದಲ್ಲಿ ನಮಗೆ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಈಗ ನಿಮ್ಮ ಬರ್ತ್ ಡೇಟ್, ಬರ್ತ್ ಮಂತ್, ಹುಟ್ಟಿದ ದಿನಾಂಕ, ಹುಟ್ಟಿದ ತಿಂಗಳು, ಅದನ್ನು ನಾನು ಹೇಳ್ಬೋದು. ಒಂದು ಸಣ್ಣ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ನಿಮ್ಮ ಪಾಕೆಟ್ ಅಲ್ಲಿ ಎಷ್ಟು ಹಣ ಇದೆ, ನಿಮಗೆ ಅಣ್ಣ ತಮ್ಮಂದ್ರು ಎಷ್ಟು, ಅಥವಾ ಪ್ರಾಯದವರಾದರೆ ಮಗ ಎಷ್ಟು, ಮಗಳೆಷ್ಟು, ಇವ ಎಷ್ಟು ಜನ ಇದ್ದಾರೆ ಮಕ್ಕಳು, ಇಂಥದ್ದೆಲ್ಲ ಅದು ನಿಜವಾಗಿ ಅದರಲ್ಲಿ ಏನಿಲ್ಲ, ಒಂದು ಇದೇನು ರಾಕೆಟ್ ಸೈನ್ಸ್ ಅಲ್ಲ, ಸಣ್ಣ ಒಂದು ಲಾಜಿಕಲ್ ಥಿಂಕಿಂಗ್, ಲಾಜಿಕಲ್ ಮೆಥಡ್, ಅದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನಾವು ಮತ್ತೆ ಹೇಳ್ತೇನೆ. ನಿಮಗೆ ಎಲ್ಲರಿಗೂ ಒಂದು ಬರ್ತ್ಡೇ ಇದೆ, ಈಗ ಒಂದು ಸಣ್ಣ ಕ್ಯಾಲ್ಕುಲೇಷನ್ ನೀವು ಮಾಡಬೇಕು. ನೀವೇನು ಮಾಡಬೇಕು ಅಂತ ಹೇಳಿದರೆ, ನೀವು ಹುಟ್ಟಿದ ತಿಂಗಳಿನ ನಂಬರ್ ಅಂತ ತಗೊಳ್ಬೇಕು. ಈಗ ಜನವರಿ ಆದರೆ 1, ಫೆಬ್ರವರಿ ಆದರೆ 2, ಡಿಸೆಂಬರ್ ಆದರೆ 12, ಅದೇ ರೀತಿ. ನೆಕ್ಸ್ಟ್ ನೀವು ಅದನ್ನು ಆ ನಂಬರನ್ನು ಡಬಲ್ ಮಾಡಿ, ಅಂದ್ರೆ ಈಗ 6 ಅಂತ ಹೇಳಿದ್ರೆ 12. ಹೌದು, ಆ ರೀತಿ ಆಗ್ತದೆ. ಮತ್ತೆ ನೀವು ಅದಕ್ಕೆ 5 ಕೂಡಿಸ್ಬೇಕು, ಬರುವ ಉತ್ತರಕ್ಕೆ 5 ಕೂಡಿಸ್ಬೇಕು. ನೆಕ್ಸ್ಟ್ ನೀವು 5ರಿಂದ ಗುಣಿಸ್ಬೇಕು ಪುನಃ. ಓಕೆ, ಮತ್ತೆ ನೀವು 10ರಿಂದ ಗುಣಿಸ್ಬೇಕು. ಮತ್ತೆ ಲಾಸ್ಟಿಗೆ ನೀವು ನಿಮ್ಮ ಡೇ ಆಫ್ ಬರ್ತ್ ಹೇಳಿದರೆ 25, 21ರಿಂದ 31ರವರೆಗೆ. ಈಗ ಫೆಬ್ರವರಿಯಲ್ಲಿ ಆದರೆ 28 ಅಥವಾ 29, ಆ ಡೇ ಆಫ್ ಬರ್ತ್ ಅನ್ನು ಆ್ಯಡ್ ಮಾಡಬೇಕು ನಿಮ್ಮ ರಿಸಲ್ಟಿಗೆ. ಈಗ ಬಂದಿರುವ ರಿಸಲ್ಟಿಗೆ, ಉತ್ತರಕ್ಕೆ ಡೇ ಆಫ್ ಬರ್ತ್ ಅನ್ನು ಆ್ಯಡ್ ಮಾಡಬೇಕು. ನಾನು ರಿಪೀಟ್ ಮಾಡ್ತೇನೆ ನೋಡಿ. ನೀವು ಮಂತ್ ನಂಬರ್ ತಗೊಂಡ್ರಿ, ಅದನ್ನು ಡಬಲ್ ಮಾಡಿದ್ರಿ, ಮತ್ತೆ ಅದಕ್ಕೆ 5 ಕೂಡಿಸಿದ್ರಿ, 5ರಿಂದ ಗುಣಿಸಿದ್ರಿ ಉತ್ತರಕ್ಕೆ, ಮತ್ತೆ 10ರಿಂದ ಗುಣಿಸಿದ್ರಿ, ಮತ್ತೆ ಲಾಸ್ಟಿಗೆ ನೀವು ಇದು ಡೇ ಆಫ್ ಬರ್ತ್ ಅನ್ನು ಆ್ಯಡ್ ಮಾಡಿದ್ರಿ, ಡೇಟ್, ಬರ್ತ್ ಡೇಟ್ ಅನ್ನು. ಈಗ ಲಾಸ್ಟ್ ಆನ್ಸರ್ ಹೇಳಿ, ನಾನು ಹೇಳ್ತೇನೆ ನೀವು ಯಾವ ತಿಂಗಳಲ್ಲಿ ಯಾವ ದಿನದಲ್ಲಿ ಹುಟ್ಟಿದ್ದೀರಿ ಅಂತ. ಇದೊಂದು ಮಕ್ಕಳಿಗೆ ಖುಷಿ ಆಗ್ತದೆ, ಫನ್ ಮ್ಯಾಥ್ಸ್ ಅಂತ ಹೇಳ್ತೇವೆ. 957 ಹೇಳಿದರೆ ನೀವು ಜುಲೈಯಲ್ಲಿ 7ನೇ ತಾರೀಕಿಗೆ ಹುಟ್ಟಿದ್ದೀರಿ, ಅದು ನಿಮ್ಮ ಡೇಟ್ ಆಫ್ ಬರ್ತ್. ಇದನ್ನು ನೀವು ಹೇಗೆ? ಅದು ಒಂದು ಸಣ್ಣ ಕ್ಯಾಲ್ಕುಲೇಷನ್, ಅದು ಅದೇ ಬರ್ತದೆ. ಈಗ ನೀವು ಉತ್ತರ ಲಾಸ್ಟಿಗೆ 50ರಿಂದ ಮೇಲೆ ಬರಬೇಕು, ಲಾಸ್ಟ್ 2 ಸಂಖ್ಯೆ 50ರಿಂದ ಮೇಲೆ ಬರಬೇಕು. ಯಾಕೆ ಹೇಳಿದ್ರೆ ನೀವು ಈ ರೀತಿ ಪ್ರಾಸೆಸ್ ಮಾಡುವಾಗ, ಈ ರೀತಿಯ ಮೆಥಡ್ ಮಾಡುವಾಗ ಅದು 50ರಿಂದ ಮೇಲೆ ಬಂದೇ ಬರ್ತದೆ. ಸೊ 50ರ ಮೇಲೆ ಇರಬೇಕು. 57 ಬಂತು ನೋಡಿ, ಅದರಿಂದ ನಾನು 57ರಿಂದ 50 ಕಳೆದೆ, ಅದು ನಿಮ್ಮ ಡೇ ಆಫ್ ಬರ್ತ್. ಮತ್ತೆ ನೀವು 3ನೇ ಸ್ಥಾನದಲ್ಲಿ 9 ಅಂತ ಹೇಳಿದ್ರಿ, 957. 9ರಿಂದ 2 ಕಳಿಬೇಕು, ಆಗ ನಿಮಗೆ 7 ಸಿಗ್ತದೆ. 7 ಹೇಳಿದ್ರೆ ಜುಲೈ. ಇದೊಂದು ಫನ್ ಮ್ಯಾಥ್ಸ್. ಹೌದು. ಹೀಗೆ ಹಲವು ರೀತಿಯಲ್ಲಿ ನೋಡಿ, ನಿಮ್ಮ ಮನೆಯಲ್ಲಿ ಎಷ್ಟು ಬೆಡ್ರೂಮ್ಗಳಿದೆ, ಇಂಥದ್ದು ಹಲವಾರಿದೆ. ಇದೊಂದು ಉದಾಹರಣೆ ಮಾತ್ರ. ನಿಮ್ಮ ಸಾಧನೆ ಹೀಗೆ ಮುಂದುವರಿಲಿ, ಇನ್ನೂ ಹೊಸ ಹೊಸ ಕನಸನ್ನು ಕಾಣಿ, ಹಾಗೆ ಆ ಕನಸು ನನಸಾಗಲಿ ಅಂತ ಹೇಳ್ತಾ ಧನ್ಯವಾದಗಳು ಸರ್ ನಿಮಗೆ. ಈ ಅವಕಾಶಕ್ಕಾಗಿ ಆಕಾಶವಾಣಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹಾಗೂ ನಿರ್ವಹಣಾ ವರ್ಗದವರಿಗೆ ಮತ್ತು ಆಕಾಶವಾಣಿ ಕೇಳುಗರಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು.